ಯಾರ ನಿಮ್ಮೂರವ್ರು ಇರ್ಬೇಕು ಚೈತ್ರ. ಹಾಂ ತಡ್ಗೆರ್ಗೆ ಹಾಕು. ಕೊಟ್ಬಿಟ್ಟು ಹಾಕು, ಏನಿಲ್ಲ ಟಚ್ ಹಿಡಿದ್ಬಿಟ್ಟು ಹೊರಟ ಈಗ. ಸರಿ ಆಯಿತು ಬಿಡು ಕ್ಲಚ್ಚು. ಇದು ಆಯಿತು. ಕೊಡು 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 ಕೊಡು. ಗೇರ್ ಚೇಂಜ್ ಮಾಡ್ತೀನಿ. ಸೆಕೆಂಡ್ ಗೇರ್ ಸ್ಟ್ರೈಟ್ ಹೋಗೋಣ. ಹೋಗಿ ಇಂಗನ್ಗೆ ಹೋಗಿ ಆಗಿ. ಹಾಂ ಕೊಡಿ, ಎಕ್ಸ್ಲೇಟರ್ ಕೊಡಿ ಹಾಗೇನೆ. ಹಾಂ ರೋಡ್ ನೋಡಿ ಎರಡು ಕಡೆ. ಹಾಂ ಸ್ಟ್ರೈಟ್ ಹೋಗೋಣ. ಸ್ವಲ್ಪ ಸ್ಟಾಪ್ ಮಾಡಿ ಆಗಿ ಕ್ಲಚ್ ಅಪ್ಲೈ ಮಾಡಿ, ಮೆಲ್ಲ ಬ್ರೇಕ್ ಅಪ್ಲೈ ಮಾಡಿ. ಫಸ್ಟ್ ಗೇರ್. ಹಾಂ ಬೈಟಿಂಗ್ ಇದು ಬ್ರೇಕ್ ಇಟ್ಕೊಳ್ಳಿ ಅಲ್ಲಿ ಬೈಟಿಂಗ್ ಪಾಯಿಂಟಲ್ಲಿ ಮೆಲ್ಲಿಗೆ. ಹಾಂ ರೋಡ್ ನೋಡಬೇಕು. ಬ್ರೇಕ್ ಬಿಡಿ ಈಗ. ರೋಡ್ ನೋಡಿ ಎರಡು ಕಡೆನೂ. ಹಾಂ ಬಿಡಿ ಕ್ಲಚ್ಚು. ಆ್ಯಕ್ಸಿಲೇಟರ್ ಇಲ್ಲಿ ನೋಡಿ, ಆ್ಯಕ್ಸಿಲೇಟರ್ ಕೊಡಬೇಕು ಕ್ವಿಕ್ಕಾಗಿ, ಡಿಸ್ಟೆನ್ಸ್ ನೋಡಿಕೊಂಡು. ಹಾಂ ಸ್ಪೀಡ್ ಇನ್ಕ್ರೀಸ್ ಮಾಡಿ ಇನ್ನು. ಹಾಂ ರೈಟ್ 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 ಸ್ವಲ್ಪ ಲೆಫ್ಟಿಗೆ. ಹಾಂ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು ಈಗ. ಹಾಂ ಅಪ್ಪಲ್ವಾ. ಹಾಂ ಕೊಡಿ ಎಕ್ಸಿಲೇಟರ್ ಗಟ್ಟಿಯಾಗಿ ಕೊಡಿ ಹೇಗೆ. ಹಾಂ ಗೇರ್ ಶಿಫ್ಟ್ ಮಾಡಿ. ಸ್ಪೀಡ್ ಮಾಡಿ ಈಗ. ಹಾಂ ಕೊಡಿ ಎಕ್ಸಿಲೇಟ್ರು ಕೊಡಿ ಕೊಡಿ. ಹಾಂ ಕೊಡಿ ಲೆಫ್ಟಿಗೆ ಇನ್ನೂ ಸ್ಪೀಡ್ ಮಾಡಿ. ಹಾಂ ಎಕ್ಸಿಲೇಟ್ರ್ ಬಿಟ್ಟು ಕ್ಲಚ್ ಅಪ್ಲೈ ಮಾಡಿ ಹಾಕಿ ಗಾಡಿಗೆ. ಹಾಂ ಫಿಫ್ಟು ಹೋಯ್ತು ಸ್ಟೇರಿಂಗು. ಬನ್ನಿ. ಸೆಕೆಂಡ್ ಗೇರ್ ಬನ್ನಿ. ಸೆಕೆಂಡ್ ಗೇರ್ ಬನ್ನಿ. ಕ್ಲಚ್ ಅಪ್ಲೈ ಮಾಡಿ. ಸೆಕೆಂಡ್ ಗೇರ್ ಬನ್ನಿ. ಸೆಕೆಂಡ್ ಗೇರ್ ಬನ್ನಿ. ಬಿಡಿ ಕ್ಲಚ್. ಫಸ್ಟು ಸೆಕೆಂಡೇ ಸಾಕು. ಒಟ್ಟು ಗೊತ್ತಾಯ್ತು. ಆಯ್ತಾ? ಹಾಂ ಸ್ವಲ್ಪ ರೈಟಿಗೆ ತಗೊಳ್ಳಿ. ಹಾಕಾಚು ಪ್ರಾಕ್ಟೀಸ್ ಮಾಡಿಸ್ಬೇಕಾರೆ ಥರ್ಡ್ ಗೇರ್ ಫೋರ್ತ್ ಗೇರ್ಗೆಲ್ಲ ಹಾಕಿ ಅಂದರೆ ಹಾಕಕ್ಕೆ ಹೋಗ್ಬೇಡಿ. ಹಾಂ ಪ್ರಾಕ್ಟೀಸು ಕಲಿತಾರದು ನೀವೀಗ ಫಸ್ಟ್ ಸೆಕೆಂಡಲ್ಲೇ ಹೋಗ್ಬೇಕಂತ. ಈಗ ನಿಮಗೆ ಥರ್ಡ್ ಗೇರ್ ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ, ಅದಕ್ಕೆ ಗೇರ್ ಹೆಂಗೆ ಹಾಕೋದು ಅಂತ ಹೇಳ್ಕೊಟ್ಟಿರೋದು. ಈಗ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಥರ್ಡ್ ಗೇರ್ ಫೋರ್ತ್ ಗೇರ್ ಎಲ್ಲ ಹೋಗೋಕ್ಕಾಗಲ್ಲ. ಫಸ್ಟ್ ಸೆಕೆಂಡಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೇರ್ ಹೆಂಗೆ ಹಾಕೋದು ಏನಕ್ಕೆ ಹಾಕೋದು ಅನ್ನೋದು ಐಡಿಯಾ ಬರುತ್ತೆ. ಆಯಿತಾ? ಹಂಗೆ ಗೇರ್ನ ಅಷ್ಟು ಫೋರ್ಸಾಗಿ ಬೇಗ ಹಾಕೋಂಥದ್ದಲ್ಲ, ಸಾಫ್ಟಾಗಿ ನಾನು ಹೇಳ್ಕೊಡ್ತೀನಿ ಹೆಂಗೆ ಹಾಕೋದಂತ. ಕೈ ಇಟ್ಟು ಸುಮ್ಮನೆ ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಹೊಟ್ಟೋಗುತ್ತಲ್ವ ಥರ್ಡ್ ಗೇರ್ಗೆ. ಹಂಗೆ ಆ ಥರ ಫಿಂಗರ್ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಗೇರ್ ಹಾಕೋದಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಗುರು. ಆ ಥರ ಅಂದರೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಐಡಿಯಾ ಸಿಗ್ತದೆ. ಹ್ಞೂ ಲೆಫ್ಟ್ ಇಂಡಿಕೇಟರ್ ಆನ್ ಮಾಡಿ ಹಾಗೆ. ಲೆಫ್ಟ್ ಬರಲಿ ಲೆಫ್ಟಿಗಾಗಿ ಬ್ರೇಕ್ ಲೈಟಾಗಿ. ಹಾಂ ಅಲ್ಲಿ ಕಂಟ್ರೋಲ್ ಮಾಡಿ ಟರ್ನ್ ಮಾಡಬೇಕು. ಓಕೆ ಹೋಗಿ ಮುಂದಕ್ಕೆ ಹೋಗು, ಮುಂದೆ ಹೋಗು. ಹೋಗಿ ಬರಲಿ. ಇನ್ನು ಹತ್ರ ಹೋದಾಗ ಲೈಟಾಗಿ ಅಪ್ಲೈ ಮಾಡಿ ಅಷ್ಟೇ. ಬನ್ನಿ ಲೆಫ್ಟಿಗಾಗಿ. ಹಾಂ ಬ್ರೇಕ್ ಲೈಟಾಗಿ ಅಪ್ಲೈ ಮಾಡಿ ಇನ್ನು. ಹಾಂ ಬಿಡಿ ಇವಾಗ ಬ್ರೇಕ್. ಈಗ ನೋಡಿ ರೋಡ್ ನೋಡ್ಕೋಬೇಕು. ಲೆಫ್ಟ್ಗೆ ಇಲ್ಲೇನೆ. ಹಾಂ ಟರ್ನ್ ಟರ್ನ್. ಹಾಂ ಎಕ್ಸ್ಲೇಟರ್ ಲೈಟಾಗಿ ಕಂಟಿನ್ಯೂ ಮಾಡಿ. ಹೀಗಾಗಿ ಇದು ಫುಲ್ ಹೋಗ್ಬಾರ್ದು. ಬಾಡಿ ಬೇಡ. ಹಾಂ ಟೈಮ್ ಕೊಡಿ. ಚೈನಾಗಳಿಗೂ ಆ ಥರ ಮಾಡ್ತಾ ಬರ್ದು ಕೊಡಿ. ಎಕ್ಸ್ಲೇಟರ್ ಕೊಡಿ ಹಾಗೆ. ಹಾಂ ಬೇಡ ರೈಟ್ ಹೋಗ್ಬಾರ್ದು. ಇಲ್ಲ ಆರಾಮಾಗಿ ವೆಹಿಕಲ್ ಸ್ಲೋರಾಗಿ ನೀವು ಡಿಸ್ಟೆನ್ಸಲ್ಲಿ ಇರಬೇಕು. ಬ್ರೇಕ್ ಸ್ವಲ್ಪ ಬ್ರೇಕ್ ಆರನ್ ಮಾಡಿ. ಹಾಂ ಮಿರರ್ ನೋಡಿ ಸ್ವಲ್ಪ ರೈಟ್ ಇಟ್ಕೊಳ್ಳಿ. ಹ್ಯಾಂಡ್ ಚೇಂಜ್ ಮಾಡಿಕೊಂಡು ಮಿರರ್ ನೋಡಿದ್ರಾ? ಹಾಂ ಕಂಟಿನ್ಯೂ ಮಾಡಿ. ಈಗ ಹೋಗಿ ರೈಟ್ ಸೈಡ್ ರೈಟ್ಗೆ ಹೋಗಿ ಸ್ವಲ್ಪ ಅದನ್ನ ಮಿಡಲ್ ಮಾಡಿ ಅವಾಯ್ಡ್ ಮಾಡಿ. ಹಿಂಗೆ ಅಲ್ಲಿ ನೋಡಿ ಹಳ್ಳ ಇದೆ ನೋಡಿ, ಸ್ವಲ್ಪ ರೈಟ್ಗೆ ಹೋಗಿ. ಈಗ ಕೊಡ್ಬೇಕಾಗ್ತದೆ ಈಗ ಹಾಗೆ. ಹಾಂ ಆರು ನೋಡಿ ಸ್ವಲ್ಪ ರೈಟ್ ಸೈಡ್ಗೆ ಕೊಡ್ಬೇಕು. ಆಕ್ಸಿಲೇಟರ್ ಅಲ್ಲ ಈಗಾಗಿ
ಇಂಡಿಕೇಟರ್ ಆನ್ ಮಾಡಿ ನೀವು ಹೋಗಿ ಆಯ್ತು ಕೊಟ್ಕೊಂಡು ಧೈರ್ಯವಾಗಿ ರೈಟನ್ನು ತಗೋಬೇಕು. ಸ್ವಲ್ಪ ರೈಟಿಗೆ ಹೋಗಿ ಹಾಗೆ ಇನ್ನೂ ರೈಟ್ ಹೋಗಿ ಹಾಂ ಎಕ್ಸ್ಲೇಟರ್ ಕಮ್ಮಿ ಮಾಡಿ ಹಾಗೆ ಟರ್ನ್ ಎಕ್ಸ್ಲೇಟರ್ ಕೊಡಿ ಹೀಗಾಗಿ ಕೊಡಿ ಹೀಗಾಗಿ ಹೋಗಲಿ ನಾನು ಹೋಗಿ ಕಂಟಿನ್ಯೂ ಇಲ್ಲಿ ಈ ಕಡೆ ಲೆಫ್ಟ್ ಮಾಡಿ ಎಕ್ಸ್ಲೇಟರ್ ಕೊಡಬೇಕು. ಲೆಫ್ಟಿಗೆ ಹಾಕಿ ಎಲ್ಬೋರ್ಡ್ ಗಾಡಿ ನೋಡು ಅದೇ ನೋಡಿ ಆರನ್ ಹೆಂಗೆ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಸ್ಲೋ ಮಾಡಿ ಲೆಫ್ಟ್ ಅಂತ ತಗೋಬೇಕು. ಲೆಫ್ಟ್ ಕ್ಲೋಸಾಗಿ ತಗೋಬೇಕು. ಆ ಥರ ಬೇಡ. ಬ್ರೇಕ್ ಮೇಲೆ ಕ್ವಾಲಿಟಿ ಲೈಟಾಗಿ ಟರ್ನ್ ಪಾಸ್ ವೆಯ್ಟ್ ರೈಟಿಗೆ ತಗೊಳ್ಳಿ. ಕ್ವಿಕ್ ಮಿರರ್ ನೋಡಬೇಕು. ಸ್ವಲ್ಪ ಲೆಫ್ಟಿಗೆ ಇನ್ನೊಂದು ಸ್ವಲ್ಪ ಎಲ್ಲೂ ಬ್ರೇಕ್ ಹಿಡಿಯೋಕೆ ಹೋಗ್ಬಿಡಿ ಸಡನ್ನಾಗಿ. ಹೇಳ್ಕೊಡ್ತೀನಿ ಬ್ರೇಕ್ ಹೆಂಗೆ ಹಿಡಿಯೋದು ಅಂತ ಆಯಿತಾ. ನೋಡಿ ಈಗ ಲೇಡಿ ಹೋಗ್ತಿದ್ರಲ್ವಾ ಅಬ್ಸರ್ವ್ ಮಾಡಿ. ಲೆಫ್ಟಿಗೆ ಬರಲಿ ಹೇಗೆ ಸ್ಟ್ರೈಟ್ ಸ್ವಲ್ಪ ರೈಟ್ ಸೈಡ್ ಬರಲಿ.